ಅಂತ ಹೇಳ್ತಾರೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಸಾಲ ಬಾಧೆಯಿಂದ ಇದ್ದು ನೋಡಿ, ಯಾಕೆ ತುಂಬ ಜನ ಏನೋ ವಿಚಾರಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಇವತ್ತು ಧನಕಾರಕ ಅಂತ ಹೇಳ್ತೀವಿ ಬೃಹಸ್ಪತಿಯನ್ನು. ಗುರುವಾರ ಪೌರ್ಣಮಿ ಆಗಿರೋದ್ರಿಂದ ಸಾಯಂಕಾಲದಲ್ಲಿ ನೀವು ಕೂಡ ಅದೇ ದೀಪಾರಾಧನೆ ಮಾಡಬೇಕು, ಆದರೆ ಉಪ್ಪಿನ ಮೇಲೆ ಮಾಡಬೇಕು, ಅಕ್ಕಿ ಮೇಲಲ್ಲ. ಸಾಮಾನ್ಯವಾಗಿ ಈಗ ಉಪ್ಪನ್ನು ನಾವು ಋಣಕಾರಕ ಅಂತೇಳಿ ಋಣ ವಿಮೋಚನೆ ಆಗಬೇಕು. ನಿಮಗೆ ಸಾಲ ಬಾಧೆ ಯಾವುದೋ ಒಂದು ಋಣ ಇರುತ್ತೆ ನಿಮ್ಮ ಮೇಲೆ, ಸಾಲ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀರ, ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಏನು ಮಾರ್ಗನೇ ಗೋಚರ ಆಗ್ತಾ ಇರಲ್ಲ, ತುಂಬ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ ಉಪ್ಪಿನ ಮೇಲೆ ಈಗ ಒಂದು ಹಿಡಿಯುವಷ್ಟು ಉಪ್ಪು ಅಥವಾ 1 kg ಉಪ್ಪನ್ನು ಹಾಕಿ ನೀವು ಅದೇ ಪೀಠದ ಆ ರೀತಿ ಒಂದು ಪೀಠವನ್ನು ಮಾಡಿಕೊಂಡು ಆ ಪೀಠದ ಮೇಲೆ ಉಪ್ಪನ್ನು ಹಾಕಿ ಉಪ್ಪಿನ ಮೇಲೆ ಒಂದು ಕಾಯನ್ನು ಇಟ್ಟು ಅದ್ರ ಮೇಲೆ ನೀವು ದೀಪವನ್ನು ಹಚ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಕೂಡ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ಋಣಬಾಧೆ ಇದ್ದರೂ ಸಾಲ ಬಾಧೆ ಇದ್ದರೂ ನಮಗೆ ನಿವಾರಣೆಯಾಗಿ ಧನಲಕ್ಷ್ಮಿ ಆಗಮನ ಆಗಬೇಕು ಅಂತ. ಯಾಕಂದರೆ ಹಣಕಾರಕ ಧನಕಾರಕ ಬೃಹಸ್ಪತಿ ಗ್ರಹ. ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕುಲಗುರುಗಳು ಯಾರಾದರೂ ಇರ್ಬೋದು, ಅಥವಾ ಈ ಸಾಯಿಬಾಬಾ ದೇವಸ್ಥಾನ ಆಗ್ಬೋದು, ಅಥವಾ ಯಾವುದಾದ್ರೂ ನಿಮಗೆ ಈ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಗುರುಗಳ ಒಂದು ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಈ ಶುಕ್ರ ದಶೆ ಬರಬೇಕು, ಶುಕ್ರ ಅಂತ ಹೇಳ್ತೀವಿ, ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಬೃಹಸ್ಪತಿಗೂ ಕೂಡ ಅಷ್ಟೇ ಮಹತ್ವ ಇದೆ ಹಣಕಾಸಿನ ವಿಚಾರದಲ್ಲಿ. ನಿಮ್ಮಲ್ಲಿರುವ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗಲಿಕ್ಕೆ ನೋಡಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ, ಹಣ ಬೇಕಾಗಿರುತ್ತೆ, ಎಲ್ಲೋ ಸಾಲದ ಮೊರೆ ಹೋಗಿರ್ತೀರ, ಸಾಲ ಸಿಗ್ತಾ ಇರಲ್ಲ, ಯಾವುದೋ ಒಂದು ತೊಂದರೆ ನೋಡಿ. ಕೆಲವರು ನೋಡಿ ಅರ್ಹತೆ ಇರುತ್ತೆ, ಯಾವುದೋ ಒಂದು ಸಾಲ ಪಡ್ಕೊಳ್ಲಿಕ್ಕೆ ಯಾವುದೋ ಒಂದು ಕಂಪನಿನೋ ಅಥವಾ ಯಾವುದೋ ಒಂದು ಅವರು ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಏನೋ ಅದಕ್ಕೆ ಬೇಕಾಗಿರುವಂತಹ ಸಾಲದ ಮೊರೆ ಹೋಗಿರ್ತಾರೆ. ಇವ್ರಿಗೆಲ್ಲ ಅವಕಾಶಗಳಿದ್ದರೂ ಕೂಡ ಸಾಲ ಸಿಗ್ತಾ ಇರೋದಿಲ್ಲ, ಏನೋ ಒಂದು ತೊಂದರೆ ದಿನನಿತ್ಯವೂ ಕೂಡ. ಯಾಕಂದರೆ ಅದನ್ನು ನಂಬ್ಕೊಂಡು ಎಷ್ಟೋ ನೀವು ಒಂದು ಕೆಲಸ ಕಾರ್ಯಗಳನ್ನ ಇಟ್ಕೊಂಡಿರ್ತೀರ, ಅದೆಲ್ಲ ತೊಂದರೆಗಳಾಗುವಂಥದ್ದೆಲ್ಲ ಕೂಡ ನಿಮಗೆ ಇವತ್ತು ನೀವು ನಿವಾರಣೆಯನ್ನು ಮಾಡ್ಕೊಳ್ಬೋದು ಈ ಪೂಜಾ ಫಲದಿಂದ. ಹಾಗಾಗಿ ಈ ಉಪ್ಪಿನಿಂದ ಪೂಜೆ ಮಾಡ್ಕೊಳ್ಳಿ. ತದನಂತರ ಅದನ್ನು ಇವತ್ತು ರಾತ್ರಿ ಪೂಜೆ ಆದ ನಂತರ ನಾಳೆ ಬೆಳಿಗ್ಗೆ ಅದನ್ನು ವಿಸರ್ಜನೆ ಮಾಡಿಬಿಡಬೇಕು ನೀರಿಗೆ. ಎಲ್ಲಾದರೂ ನೀರಲ್ಲಿ ಹರಿಯೋ ನೀರಿಗೆನೋ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಬಾವಿ ಇದ್ದರೂ ಕೂಡ ಬಾವಿಯಲ್ಲಿ ಅದನ್ನು ಹಾಕಿದಾಗ ನೀರಿನಲ್ಲಿ ಉಪ್ಪು ಯಾವ ರೀತಿ ಕರಗಿ ಹೋಗುತ್ತೆ, ಅದೇ ರೀತಿ ನಿಮ್ಮ ಎಲ್ಲ ಸಂಕಷ್ಟಗಳಾಗಲಿ ಋಣಬಾಧೆಗಳಾಗಲಿ ಕರಗಿ ಹೋಗುತ್ತೆ ಅಂತ. ಹಾಗಾಗಿ ಇವತ್ತು ತುಂಬ ಒಳ್ಳೆಯ ದಿನ, ಇದನ್ನು ಎಲ್ಲರೂ ಕೂಡ ನೀವು ಉಪಯೋಗ ಮಾಡಿಕೊಳ್ಳಬೇಕು.